ಇರಾನ್ ಇಸ್ರೇಲ್ ಯುದ್ಧ ಶುರುವಾಗಿ ಈಗ ಹೆಚ್ಚು ಕಡಿಮೆ 10 ದಿನಗಳಾದವು. ಮೊದಲ ಬಾರಿ ಇಸ್ರೇಲ್ ದಾಳಿ ಮಾಡುವ ಮುನ್ನ ಇರಾನ್ ನೆಲದ ಇಂಚಿಂಚು ಮಾಹಿತಿಯನ್ನು ಪಡೆದಿತ್ತು. ಹಾಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟವರು ಯಾರು ಅಂತ ಗೊತ್ತಾದರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಇಸ್ರೇಲ್ನ ಮೊಸಾದ್ ಯುದ್ಧ ಘೋಷಣೆಗೂ ಮುನ್ನ ಮಾಡಿಕೊಂಡ ತಯಾರಿ ಹೇಗಿತ್ತು, ಅವರ ಸಹಾಯಕ್ಕೆ ನಿಂತ ಆ ಗೂಢಾಚಾರಿಣಿ ಯಾರು, ಇಲ್ಲಿದೆ ಡೀಟೇಲ್ಸ್. ಮೊಸಾದ್ ಇಸ್ರೇಲ್ನ ಜೀವನಾಡಿ, ಶತ್ರುಗಳ ನರನಾಡಿಯಲ್ಲಿ ಭಯ ಹುಟ್ಟಿಸುವ ರಣದುರಂಧರರ ಪಡೆ. ಅದು ಅಖಾಡಕ್ಕೆ ಇಳಿದಿದ್ದೇ ಆದಲ್ಲಿ ಎಂತಹ ಕಠಿಣ ಟಾಸ್ಕ್ಗಳನ್ನು ಕೂಡ ನೀರು ಕುಡಿದಷ್ಟು ಸುಲಭವಾಗಿ ಮುಗಿಸಬಲ್ಲದು. ಇಸ್ರೇಲ್ ಸೇನಾಪಡೆ ಯುದ್ಧ ಘೋಷಿಸುವ ಮುನ್ನ ಆ ಯುದ್ಧ ರಂಗದ ಆಳ ಅಗಲಗಳನ್ನ ಅಳತೆ ಮಾಡ್ಕೊಂಡು ಬರೋದೇ ಈ ಮೊಸಾದ್. ಇರಾನ್ ಮೇಲೆ ದಾಳಿ ಮಾಡೋದಕ್ಕೂ ಮುನ್ನ ಮೊಸಾದ್ ಮಾಡಿದ್ದು ಇದನ್ನೇ. ಇರಾನ್ ಸರ್ವನಾಶದ ಮೊದಲ ಮುನ್ನುಡಿ ಬರೆದವಳು ಯಾರು? ಇರಾನ್ ಮೇಲಿನ ನಿಗೂಢ ದಾಳಿಯ ಹಿಂದಿದೆ ಮಹಿಳೆಯ ಕೈವಾಡ. ಕ್ಯಾಥರಿನ್ ಫರೇಜ್ ಶಕ್ದಮ್. ಜಗತ್ತಿನ ಗೂಢಚಾರಿಕೆಯ ಇತಿಹಾಸದಲ್ಲಿ ತನ್ನದೇ ಒಂದು ಅಧ್ಯಾಯವನ್ನೀಗ ಈಕೆ ಬರೆದಿಟ್ಟು ಹೋಗಿದ್ದಾಳೆ. ಇರಾನ್ ರಹಸ್ಯಗಳನ್ನ ಕದಿಯಲು ಮೊಸಾದ್ನ ಪ್ರಮುಖ ದಾಳಿಯಾಗಿದ್ದೇ ಈಕೆ. ದಾಳಿಗೂ ಮುನ್ನ ಇರಾನ್ಗೆ ತೆರಳಿದ್ದ ಶಕ್ದಮ್ ಶಿಯಾ ಪಂಗಡಕ್ಕೆ ಮತಾಂತರಗೊಂಡು ಬಳಿಕ ಸರ್ಕಾರಿ ನೌಕರರ ಪತ್ನಿಯರ ಸ್ನೇಹ ಸಂಪಾದಿಸಿದ್ಲು. ಕಠಿಣ ಪರಿಶ್ರಮದೊಂದಿಗೆ ಅಖಾಡಕ್ಕೆ ಇಳಿದ ಶಕ್ದಮ್ ಇರಾನ್ನ ಹಲವು ರಹಸ್ಯಗಳ ಮಾಹಿತಿ, ಫೋಟೋ ಹಾಗೂ ವಿಡಿಯೋಗಳನ್ನ ಇಸ್ರೇಲ್ಗೆ ಕಳುಹಿಸಿದ್ದು. ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಜೊತೆ ನಿಂತು ಫೋಟೋ ತೆಗೆಸಿಕೊಳ್ಳುವಷ್ಟು ಆತ್ಮೀಯತೆಯನ್ನ ಗಳಿಸಿಕೊಂಡಿದ್ಲು. ಇವಳ ಚಲನವಲನ ಇರಾನ್ ಗೂಢಾಚಾರ ಇಲಾಖೆಗೆ ಸಂದೇಹ ಹುಟ್ಟುತ್ತಿದ್ದಂತೆ ತನ್ನ ಕಾರ್ಯ ಮುಗಿಸಿ ಇರಾನ್ನಿಂದ ಕಾಲ್ಕಿತ್ತಿದ್ಲು. ಅಮೆರಿಕ ಇಸ್ರೇಲ್ಗೆ ಬಿಸಿ ಮುಟ್ಟಿಸಲು ಇರಾನ್ ಪ್ಲಾನ್. ಹೋರ್ಮಜ್ ಜಲಸಂಧಿ ಮುಚ್ಚಲು ಇರಾನ್ ನಿರ್ಧಾರ. ಇಸ್ರೇಲ್ನ ಒಂದೊಂದು ಪ್ಲಾನ್ ಇರಾನ್ ಅನ್ನ ಅಸಹಾಯಕ ಸ್ಥಿತಿಗೆ ತಳ್ಳಿತ್ತು. ಈಗ ಸಿಡಿದೆದ್ದಿರುವ ಇರಾನ್ ಪ್ರತೀಕಾರದ ಕೂಗು ಹಾಕುತ್ತಿದೆ. ಯಾವ ದಾರಿಗಳಲ್ಲಿ ಇಸ್ರೇಲ್ ಅನ್ನು ಕಟ್ಟಿ ಹಾಕಲು ಸಾಧ್ಯವೋ ಆ ಎಲ್ಲಾ ದಾರಿಗಳತ್ತ ಸಾಗುತ್ತಿದೆ. ಅದರಲ್ಲೂ ಅಮೆರಿಕ ಮಧ್ಯಪ್ರವೇಶದಿಂದ ಸಿಡಿದೆದ್ದಿರುವ ಇಸ್ರೇಲ್ ಈಗ ಹೋರ್ಮಜ್ ಜಲಸಂಧಿಯನ್ನ ಮುಚ್ಚಲು ಸಜ್ಜಾಗಿದೆ. ಒಂದು ವೇಳೆ ಇದು ಆಗಿದ್ದೇ ಆದಲ್ಲಿ ಜಾಗತಿಕವಾಗಿ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯಾಗಲಿದೆ. ಜಗತ್ತಿನ ನಾನಾ ರಾಷ್ಟ್ರಗಳಿಗೆ ಇದೇ ಜಲಮಾರ್ಗದ ಮೂಲಕ ಕಚ್ಚಾ ತೈಲಗಳ ಪೂರೈಕೆಯಾಗುತ್ತಿದೆ. ಒಂದು ವೇಳೆ ಈ ಜಲಸಂಧಿಯನ್ನ ಮುಚ್ಚಿದ್ದೇ ಆದಲ್ಲಿ ಜಗತ್ತು ಮತ್ತೊಮ್ಮೆ ದೊಡ್ಡ ಮಟ್ಟದ ಆರ್ಥಿಕ ಪಲ್ಲಟಗಳನ್ನ ಕಾಣಲಿದೆ. ಅದರಲ್ಲೂ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಸಿಎನ್ಜಿ ಬೆಲೆ ಜಾಸ್ತಿಯಾಗುತ್ತದೆ. ಹಣದುಬ್ಬರವೂ ಕೂಡ ಜಾಗತಿಕವಾಗಿ ಹೆಚ್ಚಾಗುವ ಕಾರಣವಿದೆ. ಸದ್ಯ ಇರಾನ್ ಇಸ್ರೇಲ್ ನಡುವಿನ ಭೀಕರ ಯುದ್ಧ ಕೇವಲ 2 ದೇಶಗಳ ನಡುವಿನ ಯುದ್ಧವಾಗಿ ಉಳಿದಿಲ್ಲ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ಪತಂಗ ತನ್ನ ರೆಕ್ಕೆಯನ್ನ ಬೆಳೆದರೆ ಇನ್ಯಾವುದೋ ಮೂಲೆಯಲ್ಲಿ ಸುನಾಮಿ ಸೃಷ್ಟಿಯಾಗುತ್ತದೆಯಂತೆ. ಈ ಸೃಷ್ಟಿಯ ವಿಚಿತ್ರಗಳೇ ಆಗಿವೆ. ಅದೇ ರೀತಿ ಈ 3 ದೇಶಗಳ ನಡುವಿನ ಕದನ ಭವಿಷ್ಯದಲ್ಲಿ ವಿಶ್ವ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುವ ಎಲ್ಲಾ ಸೂಚನೆಗಳು ಕಾಣುತ್ತಿವೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.